शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। नमः सूर्याय चन्द्राय मंगलाय बुधाय च गुरुशुक्रशनिभ्यश्च ರಾಹುವೆ ಕೇತುವೆ ನಮಃ. ನಮ್ಮ ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಮಾನವ ಜೀವನದ ಮೇಲೆ ಪ್ರಭಾವ ಬೀರುವ 9 ದೈವಿಕ ಗ್ರಹಗಳಾಗಿವೆ. ಅವುಗಳು ಯಾವುದೆಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಈ 9 ಗ್ರಹಗಳು ಸಹ ಮಾನವನ ಜೀವನದ ಮೇಲೆ ಮತ್ತು ಪ್ರಕೃತಿಯ ಮೇಲೆ, ಈ ಭೂಮಂಡಲದ ಮೇಲಿರುವ ಎಲ್ಲ ಜೀವಿಗಳ ಮೇಲೂ ಸಹ ತಮ್ಮ ಪರಿಣಾಮಗಳನ್ನು, ಪ್ರಭಾವಗಳನ್ನು ಬೀರ್ತಾ ಇರುತ್ತೆ. ನವಗ್ರಹಗಳ ಪ್ರಭಾವದಿಂದಲೇ ಮಾನವನಲ್ಲಿ ಆಗುಹೋಗುಗಳು, ಲಾಭ ನಷ್ಟಗಳು, ಬುದ್ಧಿಮತ್ತೆ, ಬುದ್ಧಿ ಭ್ರಮಣೆ, ಬುದ್ಧಿ ಚುರುಕು, ಜೀವನದಲ್ಲಿ ನಷ್ಟ ಅಥವಾ ಲಾಭ, ವ್ಯಾವಹಾರಿಕ ಲಾಭ ಅಥವಾ ಮಾನವನ ಕೆಲವೊಂದು ಅಡಚಣೆಗಳು, ಅನಿಷ್ಟಗಳು, ಆಕ್ಸಿಡೆಂಟ್ ಇರಬಹುದು, ಅನಾರೋಗ್ಯ ಇರಬಹುದು, ಪ್ರತಿಯೊಂದು ಸಹ, ಅಥವಾ ಲಾಟ್ರಿ ಹೊಡೆಯೋದಿರ್ಬೋದು, ದೊಡ್ಡ ಮನೆ ಕಟ್ಟೋದಿರ್ಬೋದು, ಎಲ್ಲವೂ ಸಹ ಪ್ರಭಾವ ಬೀರೋದು ನವಗ್ರಹಗಳಿಂದಲೇ. ನವಗ್ರಹಗಳು ಸಂತುಷ್ಟರಾಗಿದ್ದರೆ ನಮ್ಮ ಜೀವನವೂ ಸಹ ಸಂತುಷ್ಟವಾಗಿರುತ್ತೆ. ನವಗ್ರಹಗಳ ಪ್ರಭಾವ ಕೆರಳಿದ್ರೆ ನಮ್ಮ ಜೀವನವೂ ಕೆರಳುತ್ತೆ. ಹಾಗಾಗಿ ನಾವು ಪ್ರತಿದಿನ ನವಗ್ರಹಗಳನ್ನು ಪೂಜಿಸೋದ್ರಿಂದ, ಅವರುಗಳನ್ನು ಸ್ಮರಿಸೋದ್ರಿಂದ ನಮ್ಮಲ್ಲಿ ಅತ್ಯಂತ ಉನ್ನತವಾದ ಏಳಿಗೆ ಉಂಟಾಗುತ್ತೆ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ, ಜ್ಯೋತಿಷ್ಯದಲ್ಲಿ ಉಲ್ಲೇಖ ಇದೆ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನವಗ್ರಹಗಳ ಪ್ರಭಾವ ನಮ್ಮ ಮೇಲೆ ಎಷ್ಟು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ನವಗ್ರಹಗಳನ್ನು ನಾವು ಪೂಜಿಸೋದ್ರಿಂದ ನಮಗಾಗುವ ಲಾಭಗಳನ್ನು ಸಹ ನಾವೆಲ್ಲರೂ ತಿಳಿದಿದ್ದೇವೆ. ದೇವಾದಿ ದೇವತೆಗಳು, ಹರಿಹರ ಬ್ರಹ್ಮಾದಿಗಳು ಸಹ ನವಗ್ರಹಗಳ ಪ್ರಭಾವಕ್ಕೆ ಒಳಪಡಲೇಬೇಕು. ಇದು ವಿಧಿ ನಿಯಮ. ಹಾಗಾಗಿ ನಾವು ನವಗ್ರಹಗಳನ್ನು ಪೂಜಿಸಿದರೆ, ಸ್ಮರಿಸಿದರೆ ನಮ್ಮ ಎಷ್ಟೋ ಸಮಸ್ಯೆಗಳನ್ನು, ಅನಿಷ್ಟಗಳನ್ನು ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿಯ ಜೀವನವನ್ನು ನಡೆಸಬಹುದು ಅಂತ ಹೇಳಿ ನಾನು ನಿಮಗೆ ನವಗ್ರಹಗಳ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಈ ನವಗ್ರಹಗಳ ದೇವಸ್ಥಾನದ ವಿಶೇಷತೆ ಏನು ಅಂಥೇಳಿ ನಾನು ಹೇಳ್ತೀನಿ. ಜೊತೆಗೆ ನವಗ್ರಹಗಳ ಸ್ಮರಣೆಯನ್ನು ಸಹ ಮಾಡೋಣ. ಯಾವ ಯಾವ ಗ್ರಹಕ್ಕೆ ಯಾವ ಯಾವ ಮಂತ್ರ ಅಂತ ಸಹ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಏನನ್ನಿಸ್ತು ಕಾಮೆಂಟ್ ಮಾಡಿ, ಇದನ್ನು ಶೇರ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ ಫ್ರೆಂಡ್ಸ್. ನನ್ನ ಜೊತೆಗೆ ನೀವು ಸಹ ನವಗ್ರಹಗಳ ಮಂತ್ರಗಳನ್ನು ಹೇಳ್ತಾ ನವಗ್ರಹಗಳ ಕೃಪೆಗೆ ಪಾತ್ರರಾಗಿ, ಅವರ ಆಶೀರ್ವಾದಕ್ಕೆ ಭಾಜನರಾಗಿ ಒಳ್ಳೆಯ ಅದೃಷ್ಟವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ನವಗ್ರಹ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ಈ ನವಗ್ರಹಗಳನ್ನು ನೋಡ್ತಾ ಇದ್ದೀರಾ ಅಲ್ವಾ, ಇದರಲ್ಲಿ ಒಂದು ವಿಶೇಷತೆ ಕಂಡುಹಿಡಿದ್ರ ನೀವು ನೋಡಿ. ಯಾವುದೇ ದೇವಸ್ಥಾನದಲ್ಲಿ ನವಗ್ರಹಗಳ ಪ್ರತಿಮೆಗಳಿದ್ರೆ ಅಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಹೀಗೆ ಆಯಾ ದೇವರ ಪ್ರತಿಮೆಗಳನ್ನು ನಿಲ್ಲಿಸಿರ್ತಾರೆ. ಇಲ್ಲಿನ ವಿಶೇಷತೆ ಏನು ಗೊತ್ತಾ, ಎಲ್ಲ ನವಗ್ರಹಗಳಿಗೂ ಅವರ ತೊಡೆಯ ಮೇಲೆ ಅವರ ಮಡದಿಯನ್ನು ಕೂರಿಸಿದ್ದಾರೆ. ಇದು ತುಂಬ ಬಹಳ ವಿಶೇಷ. ಇಲ್ಲಿ ಆ ನವಗ್ರಹಗಳ ಜೊತೆಗೆ ಅವರ ಮಡದಿಯರನ್ನು ನಾವು ಪ್ರದಕ್ಷಿಣೆ ಮಾಡ್ತೀವಿ, ಅವರ ಮಡದಿಯರನ್ನು ನಾವು ಸ್ಮರಿಸ್ತೀವಿ. ಹೀಗೆ ಜೋಡಿಯಾಗಿ ಇರುವಂತಹ ದೇವಸ್ಥಾನ, ನವಗ್ರಹಗಳ ಜೊತೆಗೆ ಅವರ ಮಡದಿಯರು ಸಹ ಇರುವಂತಹ ದೇವಸ್ಥಾನದಲ್ಲಿ ನಾವು ಪೂಜಿಸಿದ್ರೆ,
ಸ್ಮರಿಸಿದ್ರೆ ಅಲ್ಲಿ ನಮಗೆ ಹೆಚ್ಚಿನ ಲಾಭ ಅಂದರೆ ಹೆಚ್ಚಿನ ಆಶೀರ್ವಾದ ಸಿಕ್ಕತ್ತೆ ಅಂಥೇಳಿ ಒಂದು ನಂಬಿಕೆ ಇದೆ. ಹಾಗಾಗಿ ನಾನು ನವಗ್ರಹಗಳು ಜೋಡಿಯಾಗಿರುವಂತಹ ದಂಪತಿಗಳಿರುವಂತಹ ನವಗ್ರಹ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ನವಗ್ರಹಗಳ ಜೊತೆಗೆ ಅವರ ಧರ್ಮಪತ್ನಿಯರಿಗೂ ಸಹ ನಾವು ನಮಸ್ಕರಿಸಿ ನಮ್ಮ ದಾಂಪತ್ಯ ಜೀವನಗಳನ್ನು ಸುಖಮಯವಾಗಿ ಇರಿಸ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಈಗ ನವಗ್ರಹಗಳ ಮಂತ್ರಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗೋಣ. ಮೊದಲದಾಗಿ ಸೂರ್ಯದೇವನ ಮಂತ್ರ. ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಓಂ ದದಿಶಂಕಾ ತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋ ಮರ್ಕಟಭೂಷಣಂ. ಧರಣೀಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ಮಂಗಲಂ ಪ್ರಣಮಾಮ್ಯಹಂ. ಪ್ರಿಯಾಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ದೇವನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಹಿಮಕುಂದಾಂ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಸಂಕಟ ವಿಮೋಚನ ಶನೈಶ್ಚರಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರತಂ ಕೇತುಂ ಪ್ರಣಮಾಮ್ಯಹಂ. ಸ್ನೇಹಿತರೆ, ಕೇಳಿದ್ರಲ್ಲ ನವಗ್ರಹಗಳ ಒಂದು ಶ್ಲೋಕವನ್ನು. ಈ ಶ್ಲೋಕ ಹೇಳೋದ್ರಿಂದ ನವಗ್ರಹಗಳೆಲ್ಲ ಸಂತೃಪ್ತರಾಗಿ ನಾವು ಬೇಡಿದಂಥ ವರಗಳನ್ನು ಕೊಡ್ತಾರೆ ಎನ್ನುವ ನಂಬಿಕೆ ಇದೆ. ನಿಮಗೆ ಪ್ರತಿದಿನ ಈ ನವಗ್ರಹಗಳ ಸಪ್ರೇಟ್ ಶ್ಲೋಕ, ಸೂರ್ಯನಿಗೆ ಬೇರೆ, ಚಂದ್ರನಿಗೆ ಬೇರೆ, ಮಂಗಳನಿಗೆ ಬೇರೆ, ಈ ರೀತಿ ಶ್ಲೋಕ ಹೇಳಕ್ಕೆ ಬರಲಿಲ್ಲ ಅಂದರೆ ನೀವು ಪ್ರತಿದಿನ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಹೇಳಿದರೆ ಸಾಕು, ಅವರು ಸಂತುಷ್ಟರಾಗ್ತಾರೆ. ಈಗಿನ ಈ ಕಲಿಯುಗದಲ್ಲಿ ಅತ್ಯಂತ ವಿಕೋಪಕ್ಕೆ ಹೋಗಿದಂತಹ ಸಮಯ ಇದು. ಎಲ್ಲೆಲ್ಲೂ ಸಹ ಅತ್ಯಾಚಾರ, ಅನಾಚಾರ, ಅನಾರೋಗ್ಯ, ಆಕಸ್ಮಿಕ ಮರಣಗಳು, ಜೊತೆಗೆ ಆಕ್ಸಿಡೆಂಟ್ಗಳು, ಹೀಗೆ ನಾನಾ ವಿಧದ ತೊಂದರೆಗಳಿದೆ ಹೊರತು ಸಂತುಷ್ಟ ಜೀವನ ನಡೆಸ್ತಾ ಇರೋರು ಬಹಳ ಕಡಿಮೆ ಆಗಿದೆ. ಇದೆಲ್ಲದಕ್ಕೂ ಸಹ ನಮ್ಮ ಪಾಪ ಕರ್ಮಗಳಿಂದ ನವಗ್ರಹಗಳು, ಮನುಷ್ಯ ಮಾಡ್ತಿರುವ ಪಾಪ ಕರ್ಮಗಳು ನವಗ್ರಹಗಳಿಗೆ ಒಂದು ಕ್ರೂರತೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿದಿನ ನವಗ್ರಹ ಶ್ಲೋಕವನ್ನು ಹೇಳೋದ್ರಿಂದ ನಿಮ್ಮ ಜೀವನವನ್ನು ಪಾವನಗೊಳಿಸ್ಕೊಂಡು ನಿಮ್ಮ ಜೀವನದ ಅಮೂಲ್ಯವನ್ನು ಬೆಳೆಸ್ಕೊಂಡು ಪ್ರತಿಯೊಬ್ಬರೂ ಸಹ ನವಗ್ರಹಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಸಂತೃಪ್ತಿ ಜೀವನವನ್ನು ಹೊಂದಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನೀವು ಸಹ ಪ್ರತಿದಿನ ನವಗ್ರಹಗಳ ಶ್ಲೋಕವನ್ನು ಹೇಳಿ ನಿಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ನವಗ್ರಹಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಆಶಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ.